ಎಟಿಎಂಗೆ ಹಣ ತುಂಬಲು ಬಂದ ಬ್ಯಾಂಕ್ ಸಿಬ್ಬಂದಿ ಮೇಲೆ ಆಡಾಗಲೇ ಗುಂಡಿನ ದಾಳಿ ನಡೆಸಿರುವಂತಹ ಘಟನೆ ಬೀದರ್ನ ಎಸ್ಬಿಐ ಮುಖ್ಯ ಕಚೇರಿ ಮುಂದೆ ಗುರುವಾರ ನಡೆದಿದೆ. ಎಟಿಎಂಗೆ ಹಣ ತುಂಬಲು ಬಂದ ಸಿಬ್ಬಂದಿ ಮೇಲೆ ಖದೀಮರು ಕಣ್ಣಿಗೆ ಕಾರದ ಪುಡಿ ಎರಚಿ ಗುಂಡು ಹಾರಿಸಿ 93 ಲಕ್ಷ ಲೂಟಿ ಮಾಡಿ ಪರಾರಿಯಾಗಿದ್ದಾರೆ. ಗುಂಡೇಟಿಗೆ ಇಬ್ಬರು ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದು, ಗಿರಿ ವೆಂಕಟೇಶ್, ಶಿವಕುಮಾರ್ ಮೃತಪಟ್ಟವರು ಎಂದು ಹೇಳಲಾಗುತ್ತಿದೆ. ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ಜಿಎಸ್ಸಿ ವಾಹನದಲ್ಲಿ ಲಕ್ಷಾಂತರ ಹಣವನ್ನು ತೆಗೆದುಕೊಂಡು ಬಂದಿದ್ದರು. ಇನ್ನೇನು ಎಟಿಎಂಗೆ ಹಣ ಹಾಕಬೇಕು ಎನ್ನುವಷ್ಟರಲ್ಲಿ ದರೋಡೆಕೋರರು ಏಕಾಏಕಿ 5 ಸುತ್ತಿನ ಗುಂಡಿನ ದಾಳಿ ನಡೆಸಿದ್ದಾರೆ. ಇದರ ಪರಿಣಾಮ ಓರ್ವ ಸಿಬ್ಬಂದಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದರೆ ಮತ್ತೋರ್ವ ಸಿಬ್ಬಂದಿ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ. ಬ್ಯಾಂಕ್ ಹತ್ರ ಹೋದ. ಅಲ್ಲಿ ಹೋಗೋಟ್ಕೆ ಆಲ್ರೆಡಿ ಅವರು ಡೆತ್ ಆಗಿಂದಿತ್ತು. ಪೊಲೀಸರು ಹೇಳಿದ್ರು, ನಾ ಬಲಿಕ್ಕೆ ಹೋಗ್ಲತ್ತರ. ಪೊಲೀಸರು ಅಂದರು ಇಲ್ಲ ಹೋಗ್ಬೇಡಿ ಸರ್, ಅದು ಡೆತ್ ಆಗ್ಯದ ಅಂತಂತ ಹೇಳಿ. ಆಮೇಲೆ ಅವ್ರ ಗೆಳೆಯ ಅದೇ ಡಿಪಾರ್ಟ್ಮೆಂಟ್ದಲ್ಲಿ ಜಿತೇಂದರ್ ಅಂತ ಹೇಳಿ ಕೆಲಸ ಮಾಡ್ತಾರೆ, ಚಿದ್ರಿದವ್ರೆ ಹರ. ಅವ್ರು ಬಂದರು. ಅವ್ರು ಬರ್ತಿಕ್ಕೆ ಡ್ರೈವರಿಗೆ ಫೋನ್ ಮಾಡಿದ್ರೆ ಡ್ರೈವರ್ ಅವ್ರು ಭೀ ಬಂದರು. ಡ್ರೈವರ್ ಅವ್ರಿಗೆ ಕೇಳಿದೆ, ಅವು ಹೆಂಗಾಯ್ತು ಸರ್, ಇದು ಏನಾಯಿತು ಅಂತಂತಂದ್ರೆ ಡ್ರೈವರ್ ಅವ್ರು ಹೇಳಿದ್ರು, ಇಲ್ಲ ಅವರು ಇಬ್ಬರು ಹೆಲ್ಮೆಟ್ ಹಾಕೊಂಡು ಬಂದಾರ. ಇಲ್ಲಿ ಒಬ್ಬ ನಿಂತಿನು ಗೇಟಿಗೆ, ಒಬ್ಬ ಅಲ್ಲಿ ಗಾಡಿ ಮೇಲೆ ಒಬ್ಬ ನಿಂತಿನು. ಅವರು ದುಡ್ಡು ಕ್ಯಾಶ್ ಇದು ಮಾಡ್ಕೊಂಡು ಕಣ್ಣ ಖಾರ ಹಾಕಿ ಏನಪ್ಪ ಅಂತಂತಂದ್ರೆ ಅವ್ರ ಮೇಲೆ ಫೈರ್ ಮಾಡಿ ಅವರು ಅದು ದುಡ್ಡು ತೊಗೊಂಡು ಹೋಗಿದ್ದಾರೆ ಅಂತಂತ ಹೇಳಿದ್ರು. ಅದಕ್ಕಾಗಿ ನಾವು ಅವ್ರಿಗೆ ಕೇಳಿದ ತಕ್ಷಣ ಎಲ್ಲ ಫ್ಯಾಮ್ಲಿದವ್ರಿಗೆ ಫೋನ್ ಮಾಡಿದೆ. ಎಲ್ಲ ನಮ್ಮ ಕುಟುಂಬಸ್ಥರು ಅಲ್ಲಿಗೆ ಬಂದರು. ಇದು ಏನಪ್ಪ ಅಂದ್ರೆ ಇದು ವ್ಯವಸ್ಥೆ ಇಲ್ಲಿ ತುಂಬ ಹದಗೆಡ್ತಾ ಇದೆ. ಇದಕ್ಕೇನಪ್ಪ ಅಂದ್ರೆ ಅದು ಯಾವ ಏಜೆನ್ಸಿ ಇತ್ತು ಆ ಏಜೆನ್ಸಿಯವ್ರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ. ಜಿಲ್ಲಾಡಳಿತಕ್ಕೂ ಕೂಡ ನಾವು ವಿನಂತಿ ಮಾಡ್ಕೋತೀವಿ. ಏನಪ್ಪ ಅಂತಂದ್ರೆ ಕುಟುಂಬಸ್ಥರಿಗೆ ಏನಾದರೂ ನೀವು ನಮ್ಮ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಬೇಕು. ಯಾಕಂದ್ರೆ ಅದೇನು ದುಡ್ಡು ನಮ್ದಿರಲಿಲ್ಲ, ಅದು ದುಡ್ಡು ಯಾರ್ದು ಜೀವ ಯಾರ್ದು ಹೋಗಿನಂಗೆ ಆಗ್ಯದ. ಹೀಗಾಗಿ ಇದಕ್ಕೆ ಏಜೆನ್ಸಿಯವರು ಮತ್ತು ಜಿಲ್ಲಾಡಳಿತ ಇದಕ್ಕೆ ಏನಾದರೂ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆ ಕುಟುಂಬಸ್ಥರಿಗೆ ಏನಾದರೂ ನ್ಯಾಯ ದೊರಕಿಸ್ಕೊಳ್ಬೇಕಂತಂಥೇಳಿ ನಾನು ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಕೇಳಕ್ಕೆ ಬಯಸ್ತೀನಿ. ಹಾಂ, ಏಜೆನ್ಸಿ ನೋಡ್ರಿ, ಅದು ಏಜೆನ್ಸಿಯವ್ರ ಹತ್ರ ಇವತ್ತು ಗಾರ್ಡ್ ಮ್ಯಾನ್ ಇದ್ದಿದ್ದಿಲ್ಲ ಅಂತ. ಗಾರ್ಡ್ ಮ್ಯಾನ್ ಅವ್ರು ಇದ್ದಿಲ್ಲ ಅಂತಂದ್ರೆ ದುಡ್ಡೇ ಕಳಿಸ್ಬಾರ್ದಿತ್ತು. ಅವ್ರು ಯಾಕೆ ದುಡ್ಡು ಕಳಿಸ್ಕೊಟ್ರು? ಇದು ಏನು ಬೇಕಂತ ಆಗ್ಯದ, ಏನಾಗ್ಯದ ನಮಗಂತೂ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಗಾರ್ಡ್ ಇಲ್ಲ, ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತಂತಾರೆ, ಇವ್ರು ದುಡ್ಡೇ ಕಳಿಸ್ಕೊಡ್ಬಾರ್ದಿತ್ತು. ಆದರೂ ಕೂಡ ಇವರು ದುಡ್ಡು ಏನಪ್ಪ ಅಂತಂದ್ರೆ ಕಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ನಾವು ಖಂಡಿಸ್ತೇವೆ. ಹಾಗೂ ಏಜೆನ್ಸಿಯವರು ವಿರುದ್ಧನೂ ಕೂಡ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು. ಆಗ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡ್ತೀನಿ, ಏನಪ್ಪ ಅಂತಂತಂದ್ರೆ ಏನಾದರೂ ಕುಟುಂಬಸ್ಥರಿಗೆ ತಾವು ಸಹಾಯ ಮಾಡಬೇಕು. ಯಾಕಂತಂದ್ರೆ ಅವ್ರು ಸಣ್ಣ ಏಜ್ ಇತ್ತು, ಮನೇಲಿ ಮಾಡೋರು ಅವರೇ ಇದ್ದಿದ್ದರು. ಹೀಗಾಗಿ ಕುಟುಂಬ ತುಂಬ ಇದಾಗಿದೆ. ಆಗ ನಾನು ಎಲ್ಲ ಮಾಧ್ಯಮ ಮಿತ್ರರ ಕೈ ಜೋಡಿಸಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಏನಂತಂತಂದ್ರೆ ತಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಜಿಲ್ಲಾಡಳಿತ ಆದಷ್ಟು ಬೇಗ ಆರೋಪಿಗಳನ್ನು ಹಿಡಿಬೇಕು. ಇದು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಷ್ಟೆಲ್ಲ ಆಗಿದೆ, ಇದರಲ್ಲಿ ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಕೂಡ ವೈಫಲ್ಯ ಇದೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು 2-3 ತಿಂಗಳಿಂದ ಇಂಥ ಬಾಬಾ ಸಾಹೇಬ್ರ ಮೂರ್ತಿ, ಬಸವಣ್ಣನ ಮೂರ್ತಿ ಇಂಥ ಘಟನೆಗಳು ಆಗ್ತಾಯಿದೆ. ಇಂಟೆಲಿಜೆನ್ಸಿ ಅವರು ಏನು ಮಾಡ್ತಾಯಿದ್ರು, ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ ಅಂತ ನಮಗೊಂದು ಅರ್ಥ ಆಗ್ತಾಯಿಲ್ಲ. ಆ ಒಂದು ಬೇಜವಾಬ್ದಾರಿಯಿಂದ ಇಂಥ ಬೀದರ್ ಜಿಲ್ಲೆಯಲ್ಲಿ ಯಾವಾಗೂ ಆಗಿಲ್ಲ ಇಂಥ ಒಂದು ಘಟನೆ ನಡೆದಿದೆ. ಅವರು ಏನೋ ಅದರಲ್ಲಿ ನ್ಯೂಸಲ್ಲಿ 93 ಲಕ್ಷ ದುಡ್ಡು ಏನೋ ಇತ್ತಂತ ಅದು ತೊಗೊಂಡು ಹೋಗ್ತಾ ಇದ್ದಾರೆ. ಇದು ಏನು ದುಡ್ಡು ಏನು ಎ ಟಿ ಎಮ್ದು ಏನು ಏಜೆನ್ಸಿ ಇದೆ, ಅವ್ರ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತಂತಂದ್ರೆ ಅವ್ರು ದುಡ್ಡೇ ಹಾಕ್ಲಿಕ್ಕೆ ಗುಡಬಾರ್ದು. ಇದೊಂದು ಯಾರ್ದೋ ದುಡ್ಡು ಯಾರ್ದೋ ಜೀವ ಹೋಗಿನಪ್ಲೆ ಆಗಿದೆ.